ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದೂ ಪತ್ರಿಕೆಯ ಮುಖ್ಯ ವಿಷಯಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ಸುಪ್ರೀಂ ಕೋರ್ಟ್ ರೆಫ್ಯೂಸಸ್ ಟು ಡಿಲೇ ಎಲೆಕ್ಟೋರಲ್ ರೋಲ್ ಫ್ರೀಸ್ ಇನ್ ವೆಸ್ಟ್ ಬೆಂಗಾಲ್. ಸುಪ್ರೀಂ ಕೋರ್ಟ್ ರೆಫ್ಯೂಸ್ ಟು ಡಿಲೇ ದ ಫ್ರೀಸಿಂಗ್ ಆಫ್ ಎಲೆಕ್ಟೋರಲ್ ರೋಲ್ಸ್. ಫ್ರೀಸಿಂಗ್ ಅಂತಂದರೆ ಅಂತಿಮಗೊಳಿಸೋದು ಅಂತ ಹೇಳ್ಬೋದು, ಅದನ್ನು ಫಿಕ್ಸ್ ಮಾಡೋದು ಅಂತ ಹೇಳ್ಬೋದು. ಈಗ ಅಸೆಂಬ್ಲಿ ಎಲೆಕ್ಷನ್ ನಡೀಲಿಕ್ಕಿದೆ ವೆಸ್ಟ್ ಬೆಂಗಾಲಲ್ಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಎಲೆಕ್ಟೋರಲ್ ರೋಲ್ ಅಂತಂದರೆ ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸೋದನ್ನು ವಿಳಂಬಗೊಳಿಸಲಿಕ್ಕೆ ಕೋರ್ಟ್ ನಿರಾಕರಿಸ್ತಾ ಇದೆ. ಅಂದರೆ ಅರೌಂಡ್ 20 lakh ವೋಟರ್ಸ್ ವರ್ ಎಕ್ಸ್ಕ್ಲೂಡೆಡ್ ಆಫ್ಟರ್ ಫೇಲಿಂಗ್ ವೆರಿಫಿಕೇಶನ್ ಡ್ಯೂರಿಂಗ್ ದಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಈಗ SIR ಅಂತ ತುಂಬ ಕಡೆ ನೀವು ಕೇಳಿದ್ದೀರಿ, ವಿಶೇಷ ತೀವ್ರ ಪರಿಷ್ಕರಣೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಸುಮಾರು 20 ಲಕ್ಷ ಮತದಾರರನ್ನು ಪಟ್ಟಿಯಿಂದ ಹೊರಗೆ ಇಟ್ಟಿದ್ದಾರೆ. The court declined the state's request for more time to include them. ಹೊರಗಿಟ್ಟವರನ್ನು ವಾಪಸ್ ಇನ್ಕ್ಲೂಡ್ ಮಾಡಲಿಕ್ಕೆ ಪಟ್ಟ ಹಾಗೆ ರಾಜ್ಯ ಸರ್ಕಾರ ಅವಕಾಶವನ್ನು ಕೇಳಿತ್ತು, ಕೋರ್ಟ್ ಒಪ್ಕೊಳ್ತಾ ಇಲ್ಲ. ಮತ್ತು ದ ಕೋರ್ಟ್ ಸ್ಟೇಟೆಡ್ ದ್ಯಾಟ್ ದ ಅಪೀಲ್ಸ್ ಪ್ರೊಸೆಸ್ ಕೆನಾಟ್ ಬಿ ರಶ್ಡ್ ಆರ್ ಕಾಂಪ್ರೆಸ್ಡ್ ಜಸ್ಟ್ ಟು ಮೀಟ್ ಎಲೆಕ್ಷನ್ ಡೆಡ್ಲೈನ್ಸ್ ಆಸ್ ಇಟ್ ವುಡ್ ವೈಲೇಟ್ ದಿ ಪ್ರಿನ್ಸಿಪಲ್ ಆಫ್ ನ್ಯಾಚ್. ಅಂದರೆ ಮೇಲ್ಮನವಿ ಪ್ರಕ್ರಿಯೆಯನ್ನು ಚುನಾವಣೆ ಬಂತು ಅಂತ ಗಡಿಬಿಡಿಯಲ್ಲಿ ಅದನ್ನು ಕಂಪ್ರೆಸ್ ಮಾಡಲಿಕ್ಕೆ ಆಗಲ್ಲ. ಎಲ್ಲ ಕಡೆ ಸಮಾನವಾಗಿ ನಾವು ಅದನ್ನು ನಡ್ಸ್ಕೊಂಡು ಹೋಗಬೇಕಾಗತ್ತೆ, ಇದ್ರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ವೈಲೇಟ್ ಆಗುತ್ತೆ ಅಂತ ಕೋರ್ಟ್ ಹೇಳ್ತಾ ಇದೆ. ರಿಗಾರ್ಡಿಂಗ್ ದಿ ಘೆರಾವ್ ಆಫ್ ಜುಡಿಷಿಯಲ್ ಆಫೀಸರ್ಸ್ ಇನ್ ಮಾಲ್ಡಾ, ದ ಕೋರ್ಟ್ invoked ದಿ ಆರ್ಟಿಕಲ್ 142 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎನ್ಶೋರ್ ಕಂಪ್ಲೀಟ್ ಜಸ್ಟಿಸ್ ಇನ್ ದಿ ಸೆನ್ಸಿಟಿವ್ ಕೇಸ್. ಮಾಲ್ಡಾದಲ್ಲಿ ಅಧಿಕಾರಿಗಳನ್ನು ಮುತ್ತಿಗೆ ಹಾಕಿದ್ರು, ದಿಗ್ಬಂಧನ ಹಾಕಿ ಇಟ್ಟಿದ್ರು, ಘೇರಾವ್ ಹಾಕಿದ್ದು ನಾವು ನೋಡಿದ್ದೇವೆ. ಸ್ವಲ್ಪ ದಿನದ ಹಿಂದೆ ಅದು ನ್ಯೂಸ್ ಇತ್ತು. ಘಟನೆಯನ್ನು ಗಂಭೀರವಾಗಿ ಕೋರ್ಟ್ ಪರಿಗಣಿಸ್ತಾ ಇದೆ. ಹಾಗಾಗಿ ಸಂಪೂರ್ಣ ನ್ಯಾಯವನ್ನು ಒದಗಿಸಲಿಕ್ಕೆ ಈಗ 142ನೇ ವಿಧಿಯನ್ನು ಬಳಸಿದೆ ಅಲ್ಲಿ ಸುಪ್ರೀಂ ಕೋರ್ಟ್. ಇನ್ನು ಮುಂದಿನ ವಿಚಾರ, ಕರ್ನಾಟಕ ಎನೇಬಲ್ಸ್ ಮಲ್ಟಿಪೇರ್ ಕಿಡ್ನಿ ಸ್ವಾಪ್ ಟ್ರಾನ್ಸ್ಪ್ಲಾಂಟ್. ಕರ್ನಾಟಕ ಹ್ಯಾಸ್ ಬಿಕಮ್ ದಿ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಇಶ್ಯೂ guidelines allowing kidney exchanges between 3 or more donor recipient pairs. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದೇನೆ. ಈಗ ಒಬ್ಬ ವ್ಯಕ್ತಿಗೆ ಕಿಡ್ನಿಯ ಅವಶ್ಯಕತೆ ಇರುತ್ತೆ, ಮತ್ತು ಕೊಡುವಂಥ ಒಬ್ಬರು ಡೋನರ್ ಇರ್ತಾರೆ. ಒಂದು ಪೇರ್ ಅಂತ ಹೇಳ್ಬೋದು ನೋಡಿ. ಪೇರ್ ಅಂತಂದರೆ ಡೋನರ್ ಮತ್ತು ರೆಸಿಪಿಯಂಟ್ ನಾವು ಹೇಳ್ತೇವೆ. ಕೊಡುವವರು ಮತ್ತು ಅದನ್ನು ಸ್ವೀಕರಿಸುವವರು ಒಂದು ಜೋಡಿ ಇದೆ, ಎ ಮತ್ತು ಬಿ ಅಂತ. ಎ ಅಂತಂದರೆ ಡೋನರು, ಕಿಡ್ನಿಯನ್ನು ಕೊಡುವವರು, ಬಿ ಅಂದರೆ ಸ್ವೀಕರಿಸುವವರು. ಈಗ ಇಲ್ಲಿ ಸಮಸ್ಯೆ ಏನಂತಂದರೆ, ಇವರು ಕೊಡಲು ಮುಂದೆ ಬಂದಿದ್ದಾರೆ, ಬಿ ಸ್ವೀಕರಿಸ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ, ಆದರೆ ಇವರ ರಕ್ತದ ಗುಂಪಿನಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ. ಇನ್ನೊಂದು ಜೋಡಿ ಇದೆ, ಸಿ ಮತ್ತು ಡಿ ಅಂತ. ಇಲ್ಲೂ ಅದೇ ಸಮಸ್ಯೆ. ಆದರೆ ಎ ಇದೆ, ಈ ಕಡೆ ಡಿ ಇದೆ ಅಲ್ವಾ, ಇವರಿಗೆ ಕ್ರಾಸ್ ಆಗಿ ಹೊಂದಾಣಿಕೆ ಆಗ್ತಾ ಇದೆ. ಮತ್ತು ಸಿ ಬಿಗೆ ಕೊಟ್ಟರೆ ಬಿನೂ ಬದುಕ್ತಾರೆ, ಡಿನೂ ಬದುಕ್ತಾರೆ. ಅಂದರೆ ಮೊದಲೇ ಇರುವಂಥ ಪೇರಲ್ಲಿ ಮ್ಯಾಚ್ ಆಗ್ತಾ ಇಲ್ಲ, ಕ್ರಾಸ್ ಪೇರಿಂಗ್ ಅಂತ ಹೇಳ್ಬೋದು ನಾವು. ಅಂದರೆ ಮೊದಲು ಈ ಥರ 2-3 ಪೇರ್ಗಳಲ್ಲಿ ಮಾತ್ರ ಮಾಡ್ಬೋದಿತ್ತು. ಈಗ ಹೊಸ ನಿಯಮ ತಂದಿದ್ದಾರೆ, ಇದನ್ನು ಎಷ್ಟು ಜೋಡಿಗೆ ಬೇಕಾದರೂ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಮೊದಲು 2-3 ಇಷ್ಟಕ್ಕೆ ಸೀಮಿತ ಆಗಿರ್ತಾ ಇತ್ತು, ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಹಾಗೆ ಕರ್ನಾಟಕ ತಂದಿರೋದು ದೇಶದಲ್ಲಿ. ಕರ್ನಾಟಕದಲ್ಲಿ ಕೇಳಿಸ್ತಾ ಇರ್ಬೋದು ಅಂದ್ಕೊಳ್ತೇನೆ, ಕೆಲವೊಂದ್ಸರಿ ಟೆಕ್ನಿಕಲ್ ಇಶ್ಯೂ ಮಿಡಲ್ ಬರ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ನೋಡ್ತಾ ಇದ್ವಿ, ದಾನಿ ಮತ್ತು ಸ್ವೀಕರಿಸಿದಾರ ಅಂತ ಕರೀತೇವೆ. ಆ 2 ಜೋಡಿಗಳ ನಡುವೆ ಕಿಡ್ನಿ ವಿನಿಮಯ ಮಾಡಿಕೊಳ್ಳಿಕ್ಕೆ ಈಗ ಹೆಚ್ಚಿನ ರೀತಿಯಾದಂತಹ ಅವಕಾಶ ಕೊಟ್ಟಂತಹ ಭಾರತದ ಮೊದಲ ರಾಜ್ಯ ಕರ್ನಾಟಕ ಅಂತ ಹೇಳ್ಬೋದು. ಮತ್ತು ಕಿಡ್ನಿ ಸ್ವ್ಯಾಪ್, ಈಗ ರೋಗಿಯ ಕುಟುಂಬದ ದಾನಿ ಕಿಡ್ನಿ ನೀಡಲಿಕ್ಕೆ ಸಿದ್ಧರಿದ್ರೂ ಸಹ ರಕ್ತದ ಗುಂಪು ಅಥವಾ ಇತರ ಅಂಶಗಳು ಹೊಂದಾಣಿಕೆ ಆಗೋದಿಲ್ಲ. ಅವಾಗ ನೋಡಿದ್ವಲ್ವಾ, ಬ್ಲಡ್ ಅಥವಾ ರಕ್ತದ ಗುಂಪು ಹೊಂದಾಣಿಕೆ ಆಗ್ತಾ ಇರೋದಿಲ್ಲ. ಈಗ ಇನ್ನೊಂದು ಕುಟುಂಬದ ಜೊತೆ ಕಿಡ್ನಿಗಳನ್ನು ಪರಸ್ಪರ ವಿನಿಮಯ ಮಾಡ್ಕೊಳ್ಬಹುದು. ಮತ್ತು ಇದೇ ಸಂದರ್ಭದಲ್ಲಿ ಇನ್ನೊಂದು ತೋಟ, ಅಥವಾ ನಾವು ಅದಕ್ಕೆ ಶಾರ್ಟ್ ಆಗಿ ತೋಟ ಅಂತ ಕರೀತೇವೆ. ಫುಲ್ ಫಾರ್ಮ್ ಏನು ಅಂತಂದರೆ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ಸ್ ಆ್ಯಂಡ್ ಟಿಶ್ಯೂಸ್ ಆ್ಯಕ್ಟ್.
ದ ಗೈಡ್ಲೈನ್ಸ್ ಆರ್ ಬೇಸ್ಡ್ ಆನ್ ದಿ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ಸ್ ಆ್ಯಂಡ್ ಟಿಶ್ಯೂಸ್ ಆ್ಯಕ್ಟ್. ಟೋಟಾ ಆ್ಯಕ್ಟ್ನ ಅಡಿಯಲ್ಲಿ ಈಗ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಟ್ ಪ್ರೀವಿಯಸ್ಲಿ ಓನ್ಲಿ ಎಕ್ಸ್ಪ್ಲಿಸಿಟ್ಲಿ ಅಡ್ರೆಸ್ಡ್ 2 ಪೇರ್ ಸ್ವ್ಯಾಪ್ಸ್, ಅಂದರೆ 2 ಜೋಡಿಗಳ ವಿನಿಮಯಕ್ಕೆ ಮಾತ್ರ ಸೀಮಿತ ಆಗಿರ್ತಾ ಇತ್ತು ಇದು. ಈಗ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಇನ್ನು ಮೆನಿ ಪೇಷಂಟ್ಸ್ ಫೇಸ್ಡ್ ಇಶ್ಯೂಸ್ ಲೈಕ್ ABO ಬ್ಲಡ್ ಗ್ರೂಪ್ ಮಿಸ್ಮ್ಯಾಚ್ ಆರ್ HLA ಮಿಸ್ಮ್ಯಾಚ್. HLA ಅಂತ ಒಂದು ವಿಷಯ ಬಂತು ಇಲ್ಲಿ ನೋಡಿ. HLA ಅಂತಂದ್ರೆ ಏನು? HLA ಅಂತಂದರೆ ಫುಲ್ ಫಾರ್ಮ್ ಬೇಕಿದ್ರೆ ಇಲ್ಲಿ ಕೊಟ್ಟಿದ್ದಾನೆ, ಹ್ಯೂಮನ್ ಲ್ಯೂಕೋಸೈಟ್ ಆ್ಯಂಟಿಜನ್ ಅಂತ. ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಅಂಗಾಂಗವನ್ನು ಪಡ್ಕೊಂಡಾಗ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಇರ್ತಾವಲ್ವ, ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ, ರಕ್ಷಣಾ ವ್ಯವಸ್ಥೆ, ಹೊರಗಿನ ವಸ್ತುಗಳನ್ನು ಕಂಡ ತಕ್ಷಣ ಅದು ಶತ್ರುಗಳ ಥರ ಟ್ರೀಟ್ ಮಾಡುತ್ತೆ. ಹೊರಗಿನ ವಸ್ತುಗಳನ್ನು ಗುರುತಿಸಲಿಕ್ಕೆ ಅದಕ್ಕೆ ಒಂದು ಪ್ರೋಟೀನ್ ಬೇಕು, HLA ಅಂತ. ಈಗ ಕಿಡ್ನಿ ಕಸಿ ಮಾಡಬೇಕಾದ್ರೆ ದಾನಿಯ ಒಂದು HLA ಮತ್ತು ಆ ರೋಗಿಯ HLA ಎರಡು ಹೊಂದಾಣಿಕೆ ಆದರೆ ಮಾತ್ರ ಆ ದೇಹ ಕಿಡ್ನಿಯನ್ನು ಸ್ವೀಕರಿಸುತ್ತೆ. ಇಲ್ದ ಇದ್ದರೆ ಆ ಕಿಡ್ನಿಯನ್ನು ಬೇರೆ ಶತ್ರು ನಮ್ಮ ದೇಹದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಿದೆ ಇದು ಅಂತ ಪರಿಗಣಿಸಿ ದಾಳಿ ಮಾಡಿಬಿಡುತ್ತೆ. ಹಾಗೆ HLA ಹ್ಯೂಮನ್ ಲ್ಯೂಕೋಸೈಟ್ ಆ್ಯಂಟಿಜನ್ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಒಂದು ರಕ್ತದ ಗುಂಪು ಪಾಸಿಟಿವ್ ಕ್ರಾಸ್ ಮ್ಯಾಚ್ ಅಥವಾ ಹ್ಯೂಮನ್ ಲ್ಯೂಕೋಸೈಟ್ ಆ್ಯಂಟಿಜನ್ ಅದು ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಎಷ್ಟೋ ಸಾರಿ ಕಿಡ್ನಿ ಸಿಗ್ತಾ ಇರಲಿಲ್ಲ. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿರೋದ್ರಿಂದ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಟು ಪ್ರಿವೆಂಟ್ ಆರ್ಗನ್ ಟ್ರೇಡ್ ಓನ್ಲಿ ನಿಯರ್ ರಿಲೇಟಿವ್ಸ್ ಕ್ಯಾನ್ ಪಾರ್ಟಿಸಿಪೇಟ್ ಆ್ಯಂಡ್ ಅಪ್ರೂವಲ್ ಫ್ರಮ್ ಸ್ಟೇಟ್ ಅಥರೈಸೇಷನ್ ಕಮಿಟೀಸ್ ಮ್ಯಾಂಡೇಟರಿ. ಕೆಲವೊಂದು ಸಾರಿ ಇಂಥ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಆರ್ಗನನ್ನೇ ಟ್ರೇಡ್ ಮಾಡೋರು ಅಥವಾ ಅಂಗಾಂಗವನ್ನು ಕದ್ದು ಮಾರಾಟ ಮಾಡೋರು ಸಹ ಇರ್ತಾರೆ. ಈ ಸಂದರ್ಭದಲ್ಲಿ ಅದನ್ನು ತಡೀಲಿಕ್ಕೆ ನಿಯರ್ ರಿಲೇಟಿವ್ಸು, ಹತ್ತಿರದ ಸಂಬಂಧಿಗಳಿಗೆ ಮಾತ್ರ ದಾನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ರಾಜ್ಯದ ಸಮಿತಿ ಇರುತ್ತೆ ಒಂದು, ಅದರ ಅನುಮತಿ ಸಹ ಬೇಕು. ಇನ್ನು HLA ಅಂತ ನೋಡಿದ್ವಿ. ಮತ್ತು ಆರ್ಟಿಕಲ್ 21 ಅಡಿಯಲ್ಲಿ ಆರೋಗ್ಯದ ಹಕ್ಕು, ಒಂದು ಆರ್ಟಿಕಲ್ 21 ಬದುಕುವ ಹಕ್ಕಿದೆ. ಬದುಕುವ ಹಕ್ಕಿನ ಅಡಿಯಲ್ಲಿ ಜೀವಿಸುವ ಹಕ್ಕು ಅಂತ ಹೇಳ್ತೇವೆ. ಅದರ ಅಡಿಯಲ್ಲಿ ಈಗ ನಿಮ್ಗೆ ಆರೋಗ್ಯವನ್ನು ಪಡ್ಕೊಳ್ಳುವಂತಹ ಸರಿಯಾದ ಆರೋಗ್ಯ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ಳುವ ಹಕ್ಕು ಸಹ ಇರುತ್ತೆ. ಹಾಗಾಗಿ ಅಂಗಾಂಗ ಕಸಿಯಂತಹ ಕೆಲವು ಕ್ರಮಗಳಿರಬಹುದು. ಇಂತಹ ವಿಚಾರಗಳನ್ನು ಸರಿಯಾಗಿ ಜಾರಿಗೊಳಿಸೋದು ಸರ್ಕಾರದ ಜವಾಬ್ದಾರಿ ಅಂತ ಸುಪ್ರೀಂ ಕೋರ್ಟ್ ಮೊದಲು ಹೇಳಿದೆ. ನೆಕ್ಸ್ಟು, ನೋಟಿಸ್ ಟು ರಿಮೂವ್ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ರಿಜೆಕ್ಟೆಡ್ ಬೈ ಪಾರ್ಲಿಮೆಂಟ್. GS2ಗೆ ಸಂಬಂಧಪಟ್ಟಿರೋದು. ಈಗ ರಾಜ್ಯಸಭಾ ಚೇರ್ಮನ್ ಆ್ಯಂಡ್ ಲೋಕಸಭಾ ಸ್ಪೀಕರ್ ಇಬ್ಬರು ಏನು ಮಾಡಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟೆಡ್ ನೋಟಿಸ್ ಸೈನ್ಡ್ ಬೈ 193 ಅಪೋಸಿಷನ್ MPs ಸೀಕಿಂಗ್ ದ ರಿಮೂವಲ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್. ಚೀಫ್ ಎಲೆಕ್ಷನ್ ಕಮಿಷನರ್, ಮುಖ್ಯ ಚುನಾವಣಾ ಆಯುಕ್ತರು ಅಂತ ಕರೀತೇವೆ, ಅವರನ್ನ ಹುದ್ದೆಯಿಂದ ತೆಗೆದುಹಾಕಲಿಕ್ಕೆ 193 ಸಂಸದರು ನೋಟಿಸನ್ನು, ಆದರೆ ಅದನ್ನು ರಾಜ್ಯಸಭಾ ಅಧ್ಯಕ್ಷರು ಮತ್ತು ಲೋಕಸಭಾ ಸ್ಪೀಕರ್ ಅವರು ಈಗ ತಿರಸ್ಕಾರ ಮಾಡಿದ್ದಾರೆ, ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಅಲಿಗೇಷನ್ ಬೈ MPs ಏನಂತಂದರೆ, MPs alleged that CEC acted in a subservient manner to the government, misused his constitutional position. ಚುನಾವಣಾ ಆಯುಕ್ತರು ಸರ್ಕಾರದ ಕೈಗೊಂಬೆ, ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸಾಂವಿಧಾನಿಕ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಸಂಸದರು ಆರೋಪ ಮಾಡ್ತಾ ಇದ್ರು. ಆದರೆ ಅಡ್ಮಿಟಿಂಗ್ ಅ ನೋಟಿಸ್ ಈಸ್ ದ ಫಸ್ಟ್ ಸ್ಟೆಪ್. The presiding officers, after due consideration, exercised their discretion to not to ನೋಟಿಸ್ ಸ್ವೀಕರಿಸಬೇಕಾ ಬೇಡವಾ ಅನ್ನೋದು ಆ ಪ್ರಿಸೈಡಿಂಗ್ ಆಫೀಸರ್ ವಿವೇಚನೆಗೆ ಬಿಟ್ಟಿರೋದು. ಈಗ ಅವರು ಬೇರೆ ಬೇರೆ ಡ್ಯೂ ಕನ್ಸಿಡರೇಷನ್ ಪರಿಶೀಲನೆ ನಂತರ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ದ ಪ್ರೊಸೆಸ್ ಟು ರಿಮೂವ್ CEC ಇಸ್ ಅ ರಿಗರಸ್ ಆಸ್ ದಟ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್. ಈ ಚುನಾವಣಾ ಆಯುಕ್ತರನ್ನು ತೆಗೆದುಹಾಕುವ ಪ್ರಕ್ರಿಯೆ ಅಷ್ಟು ಸುಲಭ ಇರೋದಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜನ್ನು ತೆಗೆದುಹಾಕುವಷ್ಟು ಕಠಿಣ ಆಗಿರುತ್ತೆ. ಎನ್ಶೂರಿಂಗ್ ದ ಎಲೆಕ್ಷನ್ ಕಮಿಷನ್ಸ್ ಇಂಡಿಪೆಂಡೆನ್ಸ್ ಫ್ರಾಮ್ ಪೊಲಿಟಿಕಲ್ ಪ್ರೆಷರ್. ಇಷ್ಟೊಂದು ಕಠಿಣ ಪ್ರಕ್ರಿಯೆಯನ್ನು ಯಾಕೆ ಇಟ್ಟಿದ್ದಾರೆ ಅಂತಂದರೆ, ಸುಲಭವಾಗಿ ಯಾವುದೇ ಒಂದು ಪಕ್ಷ ತಾನು ಹೇಳ್ದ ಕೇಳ್ತಾ ಇಲ್ಲ ಅಂದ ತಕ್ಷಣ ಅವರನ್ನು ತೆಗೆದುಹಾಕ್ಲಿಕ್ಕೆ ಆಗಬಾರ್ದು, ಪೊಲಿಟಿಕಲ್ ಪ್ರೆಷರನ್ನು ಇಡಬಾರ್ದು ಅಂತ ಇಷ್ಟೊಂದು ಕಠಿಣ ಪ್ರಕ್ರಿಯೆಯನ್ನು ಇಟ್ಟಿದ್ದಾರೆ. ಮತ್ತು ಈಗಾಗಲೇ ಸಿನ್ಸ್ ದ ನೋಟಿಸ್ ವಾಸ್ ನಾಟ್ ಅಡ್ಮಿಟೆಡ್, ರಿಮೂವಲ್ ಪ್ರೊಸೆಸ್ ಡಸ್ ನಾಟ್ ಪ್ರೊಸೀಡ್ ಟು ದ ಡಿಸ್ಕಷನ್ ಆರ್ ವೋಟಿಂಗ್ ಪಾರ್ಲಿಮೆಂಟ್. ಈ ಹಂತದಲ್ಲೇ ತಿರಸ್ಕಾರ ಮಾಡಿರೋದ್ರಿಂದ ಮುಂದೆ ಅದು ಹೋಗೋದಿಲ್ಲ. ನೋಟಿಸ್ ಪದಚ್ಯುತಿ ಪ್ರಕ್ರಿಯೆ ಇಲ್ಲಿಗೆ ಕೊನೆಗೊಳ್ಳುತ್ತೆ. ಹೇಗೆ ತೆಗೆದಾಕ್ತಾರೆ ಒಂದು ವೇಳೆ ಅಂದರೆ, ಬೇರೆ ಬೇರೆ ರೀತಿ ಅದಕ್ಕೆ ಕಾರಣ ಇರುತ್ತೆ. ಒಂದು ಸಾಬೀತಾದ ದುರ್ನಡತೆ ಅಂತ ಹೇಳ್ಬೋದು, ಪ್ರೂವನ್ ಮಿಸ್ಬಿಹೇವಿಯರ್ ಅಥವಾ ಇನ್ಕೆಪಾಸಿಟಿ.
ಅದಕ್ಕೆ ಕಾರಣಗಳಿರಬೇಕು. ನ್ಯಾಯಾಧೀಶರನ್ನು ತೆಗೆದುಹಾಕೋದಕ್ಕೂ ಸಹ ಅದೇ ರೀತಿ ಇರುತ್ತೆ. ಅಂಥ ಕಾರಣಗಳಿಗೋಸ್ಕರ ಮಾತ್ರ ಅವರನ್ನು ತೆಗೆದುಹಾಕಬಹುದು. ಮತ್ತು ಎರಡೂ ಸದನಗಳಲ್ಲಿ ವಿಶೇಷ ಸ್ಪೆಷಲ್ ಮೆಜಾರಿಟಿ ಮೂಲಕ ನಿರ್ಣಯ ಪಾಸ್ ಆಗಬೇಕು. ಮತ್ತು ಯಾವುದೇ ಪದಚ್ಯುತಿ ಅಥವಾ ಈ ಥರ ನೋಟಿಸ್ ಬಂದಾಗ ಸ್ಪೀಕರ್ ಅಥವಾ ಅಧ್ಯಕ್ಷರು ಇರ್ತಾರೆ, ಅವರು ಅದನ್ನು ತಕ್ಷಣವೇ ಒಪ್ಕೊಳ್ಬೇಕು ಅಂತ ಇಲ್ಲ. ನೋಟಿಸ್ನಲ್ಲಿ ಇರುವಂಥ ಆರೋಪಗಳು ಗಂಭೀರವಾಗಿದೆಯಾ ಮತ್ತು ಅದಕ್ಕೆ ಸೂಕ್ತ ಸಾಕ್ಷಿಗಳು ಇದೆಯಾ ಅಂತ ಪರಿಶೀಲಿಸ್ತಾರೆ. ಒಂದು ವೇಳೆ ಅವ್ರಿಗೆ ಸರಿಯಲ್ಲ ಅಂತ ಕಂಡ್ರೆ, ಸರಿ ಅಂತ ಅನಿಸಿದರೆ ಯಾವುದೇ ಕಾರಣವನ್ನು ಕೊಡದೆ ಅವರು ಅದನ್ನು ತಿರಸ್ಕರಿಸಬಹುದು. ಹಾಗಾಗಿ ಇಲ್ಲೂ ಸಹ ಅದೇ ನಡೆದಿದೆ ಅಂತ ಹೇಳ್ಬೋದು. ಇನ್ನು ಚುನಾವಣಾ ಆಯೋಗ ಯಾರ ಅಧೀನದಲ್ಲೂ ಇರಬಾರ್ದು ಕಾರಣಕ್ಕೋಸ್ಕರ ಇವರಿಗೆ ಸಂವಿಧಾನ ಇಷ್ಟೊಂದು ಭದ್ರತೆಯನ್ನು ಕೊಡ್ತಿದೆ. ಸರ್ಕಾರಕ್ಕೆ ಬೇಡವಾದ ವ್ಯಕ್ತಿ ಅಂತ ಇವರನ್ನ ಸುಮ್ಮನೆ ತೆಗೆದುಹಾಕ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಪದಚ್ಯುತಿ ಪ್ರಕ್ರಿಯೆ ಕಠಿಣ ಹಾಕೊಂಡಿದೆ ಇಲ್ಲಿ. ಇನ್ನೊಂದು ವಿಚಾರ ಸೈನ್ಸಿಗೆ ಸಂಬಂಧಪಟ್ಟಿರುವುದು, ಹೌ ಸೈಕೆಡೆಲಿಕ್ಸ್ ರಿವೀಲ್ ದ ಬ್ರೈನ್ ಸೆನ್ಸ್ ಆಫ್ ಸೆಲ್ಫ್. ಸೈಕೆಡೆಲಿಕ್ಸ್ ಅಂತಂದರೆ ಕೆಲವರಿಗೆ ಗೊತ್ತಿರುತ್ತೆ, ಈಗ ಕೆಲವೊಂದು ಅಮಲೇರಿಸುವ ಪದಾರ್ಥಗಳು ಅಂತ ಹೇಳಬಹುದು. ಮತ್ತು ಟ್ರಾನ್ಸ್ ಸ್ಟೇಟ್ ಅಂತ ಕೆಲವೊಂದನ್ನು ಕೇಳಿರ್ತೀರಿ ನೀವು, ಡಿಸ್ಕಸ್ ಮಾಡೋಣ ಎಥಿಕ್ಸ್ ಅಲ್ಲೆಲ್ಲ ಸ್ವಲ್ಪ ಡೀಟೇಲ್ ಆಗಿ. ಆದರೆ ಮೆದುಳಿಗೆ ಕೆಲವೊಂದು ಡಿಪ್ರೆಷನ್, ತುಂಬ ಸ್ಟ್ರೆಸ್, ಮೆಡಿಕಲ್ ಕಂಡೀಷನಿಂಗ್ನಲ್ಲಿ ಸೈಕೆಡೆಲಿಕ್ಸನ್ನು ವಿತ್ ಡಾಕ್ಟರ್ಸ್ ಅಪ್ರೂವಲ್ ಅಥವಾ ಒಂದು ಕಂಡೀಷನ್ನಲ್ಲಿ ಅದನ್ನು ಬಳಸ್ತಾರೆ. ಕಂಡೀಷನ್ಡ್ ಎನ್ವೈರ್ಮೆಂಟ್ ಇರುತ್ತೆ, ಯಾವುದು ನಮ್ಮ ದೇಶದಲ್ಲಿ ಅದನ್ನು ಬಳಸುವ ಹಾಗಿಲ್ಲ, ಅಂತಂದರೆ ನಾವೇ ಅದನ್ನು ಯೂಸ್ ಮಾಡೋ ಹಾಗಿಲ್ಲ. ಆದರೆ ಇಲ್ಲಿ ಹೇಳಿರೋ ವಿಷಯ ಏನು ಅಂತಂದರೆ, ಈಗ ಮೆದುಳಿನಲ್ಲಿ ನಾನು ಅನ್ನುವಂಥ ಒಂದು ಪ್ರಜ್ಞೆ ಇರ್ತಾವಲ್ವಾ, ನಮಗೆಲ್ಲ ನಾನು ಅಂತಿದೆ, ಸೆನ್ಸ್ ಆಫ್ ಸೆಲ್ಫ್ ಅಂತ ಹೇಳ್ಬೋದು. ಆ ಮೆದುಳು ಸೃಷ್ಟಿ ಮಾಡುವಂಥ ನಾನು ಅನ್ನುವಂಥ ಅಥವಾ ಅಸ್ಮಿತೆ ಭಾವನೆ ಸ್ಥಿರವಾಗಿರೋದಿಲ್ಲ, ಅದು ಬದಲಾಗತ್ತೆ ಅಂತ ಸೈಕೆಡೆಲಿಕ್ ಸಂಶೋಧನೆಗಳು ತೋರಿಸ್ತಾ ಇವೆ. ಮತ್ತು ಇಲ್ಲೇನು ಮಾಡಿದ್ದಾರೆ, ಸುಮಾರು 27 ವಾಲಂಟಿಯರ್ಸ್ ಮೇಲೆ ಸಂಶೋಧನೆ ನಡೆಸಿದ್ದಾರೆ. ಆವಾಗ ಈ ಒಂದು ಸೈಕೆಡೆಲಿಕ್ ಸಂದರ್ಭದಲ್ಲಿ ಮೆದುಳಿನ ಚಟುವಟಿಕೆ ದುರ್ಬಲಗೊಳ್ತಾ ಇರುತ್ತೆ. ಮತ್ತು ಈ ಒಂದು ಪರೀಕ್ಷೆ ಮಾಡ್ತಾರೆ EEG ಅಂತ. ಅದರಲ್ಲಿ ಸೈಂಟಿಸ್ಟ್ ಅಬ್ಸರ್ವ್ ದ್ಯಾಟ್ ಅಲ್ಫಾ ಬ್ರೈನ್ ವೇವ್ಸ್ ಅಸೋಸಿಯೇಟೆಡ್ ವಿತ್ ಕಾಮ್ ಆ್ಯಂಡ್ ಸೆಲ್ಫ್ ಫೋಕಸ್ಡ್ ಥಿಂಕಿಂಗ್ ಲಾಸ್ಟ್ ಕೋಆರ್ಡಿನೇಷನ್. ಅಲ್ಫಾ ವೇವ್ಸ್ ಅಂತಂದರೆ ಕೆಳಗಡೆ ಒಂದ್ಸರಿ ಕೊಟ್ಟಿದ್ದೇನೆ. ನಮ್ಮ ಮೆದುಳು ಈಗ ವಿಶ್ರಾಂತ ಸ್ಥಿತಿಯಲ್ಲಿ ಇರಬೇಕಾದ್ರೆ ಮತ್ತು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತಿರ್ತೀವಲ್ವ, ಅವಾಗ ಅಲ್ಫಾ ವೇವ್ಸ್ಗಳು ಆ್ಯಕ್ಟಿವ್ ಆಗಿರುತ್ತೆ. ಸೈಕೆಡೆಲಿಕ್ಸ್ ಕೆಲವು ಪದಾರ್ಥಗಳನ್ನು ತೆಗೆದುಕೊಳ್ಳೋದ್ರಿಂದ ಇಲ್ಲಿ ಅಸ್ತವ್ಯಸ್ತತೆ ಶುರುವಾಗ್ಬಿಡುತ್ತೆ. ಆವಾಗ ಮೆದುಳು ಹಳೆ ಪ್ಯಾಟರ್ನ್ ಬಿಟ್ಟು ಹೊಸ ರೀತಿಯ ಜಗತ್ತನ್ನು ನೋಡಲಿಕ್ಕೆ ಆರಂಭ ಮಾಡುತ್ತೆ. ಮತ್ತು ಕ್ರಿಟಿಕಾಲಿಟಿ ಅನ್ನುವಂಥ ಶಬ್ದ ಬಂದಿದೆ. ದ ಬ್ರೈನ್ ಆಪರೇಟ್ಸ್ ಇನ್ ಕ್ರಿಟಿಕಾಲಿಟಿ, ಬ್ಯಾಲೆನ್ಸ್ ಬಿಟ್ವೀನ್ ಸ್ಟೆಬಿಲಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಕ್ರಿಟಿಕಾಲಿಟಿ ಅಂತಂದರೆ ಏನು ನೋಡಿ, ಈ ಒಂದು ಮರಳಿನ ರಾಶಿ ಇದೆ ಅಂತಂದರೆ ಸ್ವಲ್ಪ ಹೊತ್ತು ಎಲ್ಲ ಸರಿಯಾಗಿ ನಡೀತಾ ಇರುತ್ತೆ, ಅದು ರಾಶಿ ಜಾಸ್ತಿ ಆಗ್ತಾ ಇದ್ದ ಹಾಗೆ ಒಂದು ಹಂತಕ್ಕೆ ನಿಂತ್ಕೊಂಡ್ಬಿಡುತ್ತೆ. ಅದಾದಮೇಲೆ ಒಂದು ಕಣ ಬಿದ್ದರೂ ಸಹ ಇಡೀ ಒಂದು ಮರಳಿನ ರಾಶಿ ಕುಸಿತಾ ಬೀಳಬಹುದು. ಒಂದ್ರ ಮೇಲೆ ಒಂದು, ಈಗ ಕೆಲವರು ಈಗ ಕಾರ್ಡ್ಸಿಂದು ಮನೆ ಕಟ್ತಾರೆ, ಕಾರ್ಡ್ಸಿಂದ ಬೇರೆ ಬೇರೆ ಮನೆಗಳನ್ನು ಕಟ್ತಾ ಹೋಗ್ತಾರೆ. ಒಂದು ಹಂತಕ್ಕೆ ಅದು ಬ್ಯಾಲೆನ್ಸ್ ಆಗಿರುತ್ತೆ, ಆಮೇಲೆ ನೀವು ಒಂದೇ ಕಾರ್ಡ್ಸ್ ಇಡಿ ಅದ್ರ ಮೇಲೆ ಬೇಕಿದ್ರೆ ಇಡೀ ಮನೆ ಬಿದ್ದು ಹೋಗುತ್ತೆ. ಹಾಗಾಗಿ ನಮಗೇನು ಗೊತ್ತಿರಬೇಕು, ಒಂದು ಹಂತಕ್ಕೆ ಅಲ್ಲಿ ಫ್ಲೆಕ್ಸಿಬಿಲಿಟಿ ಬೇಕು, ಡಿಸಿಪ್ಲಿನ್ ಬೇಕು, ಅದು ಎರಡೂ ಬ್ಯಾಲೆನ್ಸ್ ಆಗಬೇಕು. ಆದರೆ ಮೆದುಳು ಸಹ ಹಾಗೆ ಇರುತ್ತೆ, ಪೂರ್ತಿ ಡಿಸಿಪ್ಲಿನ್ ಆಗೂ ಇರ್ಲಿಕ್ಕಾಗಲ್ಲ ಅದ್ರ ಹತ್ರ. ಕಂಪ್ಲೀಟು ತುಂಬ ಡಿಸಿಪ್ಲಿನ್ ಆಗಿದ್ದರೆ ಮೆದುಳು ಹೊಸದನ್ನು ಕಲಿಲಿಕ್ಕೆ ಆಗೋದಿಲ್ಲ. ಹಾಗಂತ ಪೂರ್ತಿ ರ್ಯಾಂಡಮ್ ಆಗೂ ಇರಬಾರ್ದು. ಅದು ಅಸ್ತವ್ಯಸ್ತ ಆಗಿದ್ದರೆ ಕಲ್ತಿರೋದು ಸಹ ನಾವು ಇಟ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಈ ಸೈಕೆಡೆಲಿಕ್ಸ್ ಸಂಶೋಧನೆಗಳ ಪ್ರಕಾರ ಆ ಸೈಕೆಡೆಲಿಕ್ಸ್ ತೆಗೆದುಕೊಂಡವರು ಎಡ್ಜ್ ಆಫ್ ಕೇಯಾಸ್, ಅದಕ್ಕೆ ಅದನ್ನು ಹೊಸ ಆಯಾಮಕ್ಕೆ ತೆಗೆದುಕೊಂಡು ಹೋಗುತ್ತೆ ಮಾನಸಿಕವಾಗಿ. ಆವಾಗ ಮೆದುಳು ಜಾಸ್ತಿ ಸೃಜನಶೀಲವಾಗುತ್ತೆ ಅಂತ ಹೇಳಿ. ಹಾಗಂತ ಇದನ್ನು ಪದೇ ಪದೇ ತೆಗೆದುಕೊಂಡವರಿಗೆ ಅವ್ರ ಮೇಲೆ ಸಹ ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡಿದಾಗ ಸೈಡ್ ಎಫೆಕ್ಟ್ಸ್ಗಳು ಇದೆ ಇದರಿಂದ. ಭಾರತದಲ್ಲಿ ಇದನ್ನು ಕಾನೂನಾತ್ಮಕವಾಗಿ ತೆಗೆದುಕೊಳ್ಳೋ ಹಾಗಿಲ್ಲ. ಇಂಥ ಸೈಂಟಿಫಿಕ್ ಸ್ಟಡಿಗಳು ಇದನ್ನು ಯೂಸ್ ಮಾಡುತ್ತೆ. ಕ್ರಿಟಿಕಾಲಿಟಿ ಮತ್ತು ಅದಾದಮೇಲೆ ಈ ಥರ ತುಂಬ ಲಾಂಗ್ ಟರ್ಮ್ ಯೂಸರ್ ಶೋ ರೆಡ್ಯೂಸ್ಡ್ ಫಿಯರ್ ಆಫ್ ಡೆತ್ ಆ್ಯಂಡ್ ಗ್ರೇಟರ್ ಅಕ್ಸೆಪ್ಟೆನ್ಸ್ ಆಫ್ ಇಂಪರ್ಮನೆನ್ಸ್. ಇಲ್ಲಿ ಕೊಟ್ಟಿರೋ ಸ್ಟಡಿ ಪ್ರಕಾರ ತುಂಬ ದೀರ್ಘಕಾಲ ಸೈಂಟಿಸ್ಟ್ಗಳು ಸ್ಟಡಿ ಮಾಡಿ ಏನು ಹೇಳ್ತಿದ್ದಾರೆ ಅಂತಂದರೆ, ಈ ಥರ ಸೈಕೆಡೆಲಿಕ್ಸ್ ಬಳಕೆದಾರರಲ್ಲಿ ಸಾವಿನ ಭಯ ಇರೋದಿಲ್ಲ, ಮೆದುಳು ಕೆಲವೊಂದನ್ನು ಸ್ವೀಕರಿಸಿಬಿಡುತ್ತಂತೆ. ಸಿಮಿಲರ್ ಟು ಎಫೆಕ್ಟ್ ಸೀನ್ ಇನ್ ಡೀಪ್ ಮೆಡಿಟೇಷನ್. ನೋಡಿ,
ಸೈಕಡೆಲಿಕ್ಸ್ ಕೆಲವು ಅಮಲು ಪದಾರ್ಥಗಳನ್ನು ತೆಗೆದುಕೊಳ್ಳೋರು ಇರ್ತಾರೆ, ಕೆಲವು ರೀತಿಯಾದಂತಹ ಹೊರಗಿನ ಮೆಡಿಕೇಶನ್ ಮಾಡೋರು ಇರ್ತಾರೆ, ಇನ್ನು ಕೆಲವರು ಡೀಪ್ ಮೆಡಿಟೇಷನ್ ಆಳವಾದ ಧ್ಯಾನ ಧ್ಯಾನ ಮಾಡಿದಾಗಲೂ ಸಹ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಜೀವನದ ಬಗ್ಗೆ ಹೆಚ್ಚಿನ ಒಳನೋಟಗಳು ಸಿಗಬಹುದು. ಅವರಲ್ಲೂ ಸಹ ಇಂಪರ್ಮನೆನ್ಸನ್ನು, ಜೀವನದ ನಶ್ವರತೆಯನ್ನು ಸ್ವೀಕರಿಸುವಂಥ ಗುಣ ಇರುತ್ತೆ. ಸೆನ್ಸ್ ಆಫ್ ಸೆಲ್ಫ್ ಹೇಗೆ ಸೃಷ್ಟಿ ಆಗುತ್ತೆ ಅಂತಂದರೆ, ನಮ್ಮ ಮೆದುಳು ಏನು ಕಣ್ಣು ಕಿವಿ ದೇಹದಿಂದ ಮಾಹಿತಿ ಬರ್ತಾ ಇರುತ್ತೆ ನೋಡಿ, ಅದನ್ನು ನೋಡಿಕೊಂಡು ಇದು ನಾನು ಮತ್ತು ಬೇರೆ ಹೊರಗಡೆ ಇರೋದೆಲ್ಲ ಪ್ರಪಂಚ, ಒಂದು ಬೌಂಡ್ರಿಯನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಈ ಸೈಕಡೆಲಿಕ್ಸು ಅಥವಾ ಡೀಪ್ ಮೆಡಿಟೇಷನ್ ಸ್ಟೇಟಲ್ಲಿ ಗಡಿ ಇರೋದಿಲ್ಲ. ಅದನ್ನು ಈಗೋ ಡಿಸಲ್ಯೂಷನ್ಸ್ ಅಂತ ಸಹ ಹೇಳ್ತಾರೆ. ನಾನು ಅನ್ನೋದು ಅಹಂಕಾರ ಕರಗಿ ನಾನು ಒಂದೇ ಪ್ರಪಂಚನೂ ಒಂದೇ ಭಾವ ಕ್ರಿಯೇಟ್ ಆಗುತ್ತೆ. ದ್ವೈತ ತತ್ವ ಸಹ ಅಲ್ಲಿ ಬರಬಹುದು. ಮತ್ತು ಇಂಪರ್ಮನೆನ್ಸ್ ಅನ್ನೋದು ಬೌದ್ಧ ಧರ್ಮದ ತತ್ವಗಳಲ್ಲೂ ಒಂದು. ಅದು 6 ನಿಮಗೆ ಹೆಲ್ಪ್ ಆಗಬಹುದು. ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ ಮತ್ತು ಎಲ್ಲವೂ ಒಂದೇ ಅಂತ ಗೊತ್ತಾದಾಗ ಮನುಷ್ಯನಿಗೆ ಸಾವಿನ ಭಯ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೈಕಡೆಲಿಕ್ ಸಂಶೋಧನೆ ಸಹ ಇದನ್ನೇ ಹೇಳ್ತಾ ಇದೆ. ಮೆದುಳು ತನ್ನ ಅಸ್ಮಿತೆಯನ್ನು, ಐಡೆಂಟಿಟಿಯನ್ನು ಬದಲಿಸಿಕೊಳ್ಳುತ್ತೆ ಅಂತ ಗೊತ್ತಾದಾಗ ತಾವು ಸಹ ಭಯಾನಕವಾಗಿ ಕಾಣಿಸೋದಿಲ್ಲ. ಇದು ಇಲ್ಲಿ ನಾವು ನೋಡಬಹುದು. ಸೈಕಡೆಲಿಕ್ಸ್ ಬಳಕೆ ಕಾನೂನು ಅಡಿಯಲ್ಲಿ ನಿರ್ಬಂಧಿತ ಆಗಿದೆ ಅನ್ನೋದು ಗೊತ್ತಿರಲಿ. ಹಾಗಾಗಿ ಏನೋ ಹೊಸ ಎಕ್ಸ್ಪೀರಿಯನ್ಸ್ ಕೊಡ್ಬೋದು ಅಂತ ಯಾರು ಇದನ್ನು ಪ್ರಯತ್ನ ಮಾಡಲಿಕ್ಕೆ ಹೋಗಬಾರ್ದು. ಇಷ್ಟೆಲ್ಲ ಸ್ಟಡಿ ಮಾಡೋದು ಕಂಡೀಷನ್ಡ್ ಎನ್ವೈರ್ಮೆಂಟ್ ಇರುತ್ತೆ. ವಿಜ್ಞಾನಿಗಳು, ಸೈಂಟಿಸ್ಟ್ಗಳು ಮತ್ತು ಈಗ ಡಾಕ್ಟರ್ಸು, ಮೆದುಳಿನ ತಜ್ಞರು ಇವರೆಲ್ಲ ಸೇರಿಕೊಂಡು ಸ್ಟಡಿ ಮಾಡ್ತಾ ಇರ್ತಾರೆ. ಯಾರೂ ಸಹ ವಸ್ತುಗಳನ್ನು, ಪದಾರ್ಥಗಳನ್ನು ತಾವಾಗಿಯೇ ಪ್ರಯತ್ನ ಮಾಡಬಾರ್ದು ಅನ್ನೋದು ಕಳಕಳಿಯ ವಿನಂತಿ. ಹಾಗೆ ಅದರ ಬಗ್ಗೆ ವೈದ್ಯರ ಸಲಹೆ ತೆಗೆದುಕೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕಾಗತ್ತೆ. ಇಷ್ಟು ಮುಖ್ಯವಾದ ವಿಚಾರಗಳು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.